ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿ ನ್ಯೂಸ್ 24 ಕನ್ನಡ. ನಾನು ಸಂಗೀತ ಭಟ್. ಇನ್ಸ್ಟಾಗ್ರಾಮ್ ತೆಗಿಲಿ, ಫೇಸ್ಬುಕ್ ತೆಗಿಲಿ, ಹಾಗೆ ನ್ಯೂಸ್ ಚಾನೆಲ್ಗಳನ್ನ ನೋಡಿದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗುವಂತಹ ಒಂದೇ ಒಂದು ಟಾಪಿಕ್, ಒಂದೇ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಸಿಜೆಪಿ ಪ್ರತಿಭಟನೆ, ನಮಗೆ ನ್ಯಾಯ ಬೇಕು ಅಂತ. ಇಲ್ಲಿ ಯಾರು ಅಮಾಯಕರು? ನಮ್ಮ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ಅಥವಾ ಸಿಜೆಪಿಯ ಲೀಡರ್ಸ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳ, ಇಲ್ಲ ಮೋದಿಯ, ಅಮಿತ್ ಶಾನ ಯಾರು? ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ಇದೇ ಈ ಹೊತ್ತಿನ ವಿಶೇಷ, ಯಾರು ಅಮಾಯಕರು. ಇನ್ನು ಒಂದೊಂದೇ ವಿಷಯವನ್ನ ನೋಡ್ಕೊಂಡು ಬರೋದಾದ್ರೆ, ಧರ್ಮೇಂದ್ರ ಪ್ರಧಾನ್ ಅವರ ಬಗ್ಗೆ ಈಗ ಒಂದಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಈ ಒಂದು ಪ್ರೊಟೆಸ್ಟ್ ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನ ಹೊತ್ತು ನಾನಾಗಿ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಿದ್ರೆ ಈ ಪ್ರೊಟೆಸ್ಟ್ ಆಗ್ತಾನೆ ಇರ್ಲಿಲ್ವಾ? ಇನ್ನು ಹಲವಾರು ಕ್ವಶನ್ಗಳು ನಮ್ಮ ತಲೆಯಲ್ಲಿ ಬರ್ತದೆ. ಈ ಪೇಪರ್ ಹೇಗೆ ಲೀಕ್ ಆಯ್ತು? ಧರ್ಮೇಂದ್ರ ಪ್ರಧಾನ್ ಅವರೇ ಈ ಪೇಪರ್ ಅನ್ನ ಲೀಕ್ ಮಾಡಿ ದುಡ್ಡು ತಿಂದ್ರ, ಅಥವಾ ಈ ಪೇಪರ್ ಅನ್ನ ಸ್ಟೂಡೆಂಟ್ಗಳೇ ಲೀಕ್ ಮಾಡಿದ್ರ, ಅಪೋಸಿಟ್ ಪಾರ್ಟಿಯವರು ಲೀಕ್ ಮಾಡಿದ್ರ ಅನ್ನೋ ಸಾವಿರಾರು ಕ್ವಶನ್ ನಮ್ಮ ತಲೆಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಲೀಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಸಿಕ್ಕಾಯ್ತು. ಪೊಲೀಸರು ಅವರನ್ನ ಅರೆಸ್ಟ್ ಕೂಡ ಮಾಡಾಯ್ತು, ನ್ಯಾಯ ಕೂಡ ಒದಗಿ ಆಯ್ತು. ಹಾಗೇನೆ 2ನೇ ಬಾರಿಯ ಪರೀಕ್ಷೆನ ಕೂಡ ನಮ್ಮ ಸ್ಟೂಡೆಂಟ್ಸ್ ಬರ್ತಾಯ್ತು. ಮತ್ಯಾಕೆ ಈ ಪ್ರೊಟೆಸ್ಟ್ ನಡೀತಾ ಇದೆ? ಇದರ ಹಿಂದೆ ಯಾವುದಾದರೂ ರಾಜಕೀಯ ಕಾರಣಗಳಿದೆಯಾ? ಇನ್ನು ಇದೆಲ್ಲವನ್ನ ಕ್ಷಮಿಸಿ ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಮತ್ತೊಂದು ಚಾನ್ಸ್ ಕೊಡಬಹುದಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇಷ್ಟೆಲ್ಲ ಪಾಯಿಂಟ್ಗಳು, ಇಷ್ಟೆಲ್ಲ ಕ್ವಶನ್ ಮಾರ್ಕ್ಗಳು ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಮೇಲೆ ಆಗಿದ್ರೆ, ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆನೂ ಸ್ವಲ್ಪ ಕ್ವಶನ್ ಮಾರ್ಕ್ ನಮ್ಮಲ್ಲಿ ಉಂಟಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಪ್ರೊಟೆಸ್ಟ್ ಆಗ್ತಾ ಇದೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದ್ರು ಯಾಕೆ ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಡಿಸ್ತಾ ಇಲ್ಲ? ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದ್ಯಾ ಅನ್ನೋ ಕ್ವಶನ್ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ಇಷ್ಟೆಲ್ಲದರ ನಡುವೆ ಸಿಜೆಪಿ ಯಾರು, ಸಿಜೆಪಿ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಕಾಕ್ರೋಚ್ ದ ಜನತಾ ಪಾರ್ಟಿ, ಇದು ಸಿಜೆಪಿಯ ಫುಲ್ ಫಾರ್ಮ್ ಆಗಿದೆ. ಇನ್ನು ಇದರ ಮುಖ್ಯ ಉದ್ದೇಶ ಬಂದು ನೀಟ್ ಪೇಪರ್ ಲೀಕ್ ಆದದ್ದಕ್ಕೆ ಪ್ರತಿಭಟನೆ ಮಾಡೋದು, ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು, ಹಾಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪೇಪರ್ ಲೀಕ್ ಆಗಿದೆ, ಅದಕ್ಕೆಲ್ಲ ನ್ಯಾಯ ಒದಗಿಸಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂತೆ, ಎಂಪ್ಲಾಯ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋದು ಇದರ ಮತ್ತೊಂದು ಉದ್ದೇಶವಾಗಿದೆ ಅಂತೆ. ಏನು ಇಷ್ಟೆಲ್ಲ ಪ್ರತಿಭಟನೆ ಆಗ್ತಾ ಇದೆ, ಇದೆಲ್ಲದಕ್ಕೂ ಒಬ್ರು ಕೇಂದ್ರ ಬಿಂದು, ಇದೆಲ್ಲದಕ್ಕೂ ಸೂತ್ರಧಾರಿ ಒಬ್ರು ಇರ್ಬೇಕಲ್ವಾ? ಅವರೇ ಸೋನಂ ವಾಂಗ್ಚುಕ್ ಅಂತ. ಇವರು ಲಡಾಖಿನವರಾಗಿದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಇನ್ನು ಇವರ ಬಗ್ಗೆ ಹೇಳೋದಾದ್ರೆ, ಇವರು ಸೈಂಟಿಸ್ಟ್ ಕೂಡ ಹೌದು ಅನ್ನೋದು ಮೂಲತಃ ಮೂಲ ಆಧಾರಗಳಿಂದ ನಮಗೆ ತಿಳಿಯಲ್ಪಡ್ತದೆ. ಇವರ ಉದ್ದೇಶ ಕೂಡ ನಮ್ಮ ಸೆಂಟ್ರಲ್ ಎಜುಕೇಶನ್ ಮಿನಿಸ್ಟರ್ ಅವರನ್ನ ರಾಜೀನಾಮೆ ಕೊಡಿಸಿ, ನೀಟ್ ಪೇಪರ್ ಲೀಕ್ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಯಾವುದೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಬ್ಲಮ್ ಉಂಟಾಗಿತ್ತು ಅವರಿಗೆಲ್ಲ ನ್ಯಾಯ ಕೊಡಿಸೋದೇ ಇವರ ಉದ್ದೇಶವಾಗಿದೆ. ಇನ್ನು ಇಷ್ಟೆಲ್ಲ ನೋಡ್ತಾ ಇದ್ರೆ ಜೆನ್ಸ್ ಅಂದ್ರೆ ನಮ್ಮ ಯುವಕರನ್ನ ಒಂದುಗೂಡಿಸಿ ಈ ರೀತಿ ಪ್ರತಿಭಟನೆ ಮಾಡ್ತಾ ಇರೋ ಕಾರಣ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಉಂಟಾಗ್ತದೆ. ಇದೆಲ್ಲ ರಾಜಕೀಯ ಹುನ್ನಾರವ? ಇವರಿಗೆ ಕೂಡ ರಾಜಕೀಯ ಆಸೆ ಉಂಟಾಗಿ ಇವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಪೊಲಿಟಿಷಿಯನ್ ಆಗುವಂತಹ ಕನಸನ್ನೇನಾದ್ರೂ ಕಂಡಿದಾರ? ಈಗ ಈ ಪ್ರತಿಭಟನೆಯ ಮೂಲಕ ಕೆಲವೊಂದು ಸ್ಟೂಡೆಂಟ್ಗಳ ಮೇಲೆ FIR ಬುಕ್ ಆಗಿದೆ, ಕೇಸ್ಗಳು ದಾಖಲಾಗಿದೆ. ಅವರ ಮುಂದಿನ ಭವಿಷ್ಯದ ಹೊಣೆ ಯಾರದು ಅನ್ನೋ ಕ್ವಶನ್ ಕೂಡ ನಮ್ಮ ತಲೆಯಲ್ಲಿ ಉಂಟಾಗ್ತದೆ.
ಇನ್ನು ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಆಗ್ತದೆ, ಬಿಜೆಪಿ, ಹಾಗೆ ಹಲವಾರು ಪಕ್ಷಗಳು ಬಂದು ಹೋದ ಟೈಮಲ್ಲಿ ಕೂಡ ಈ ರೀತಿಯ ಪೇಪರ್ ಲೀಕ್ ಆಗಿದೆ. ಅದೆಷ್ಟೋ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಅದೆಷ್ಟೋ ಸ್ಟೂಡೆಂಟ್ಗಳಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ. ಆಗ ಈ ನಮ್ಮ ಸೋನಂ ವಾಂಗ್ಚುಕ್ ಅವರು ಎಲ್ಲಿದ್ರು? ಆಗ ಆಗದೇ ಇರುವಂತಹ ಪ್ರತಿಭಟನೆಗೆ ಈಗ ಯಾಕೆ ಬಿಜೆಪಿಯನ್ನೇ ಗುರಿ ಮಾಡ್ತಾ ಇದ್ದಾರೆ? ಅವರಿಗೆ ಯಾಕೆ ಈಗ ಈ ರೀತಿಯ ಪ್ರತಿಭಟನೆ ಮಾಡಬೇಕು, 18 ದಿನದ ಉಪವಾಸವನ್ನ ಮಾಡಬೇಕು ಅನ್ನೋ ಯೋಚನೆ ಬಂತು? ಅದಕ್ಕೆ ಎಲ್ಲ ನೀಟ್ ಆಸ್ಪಿರೆಂಟ್ ಅನ್ನೇ ಕರ್ಕೊಂಡಿದ್ದಾರ, ಇಲ್ಲ ಹೆಸರು ಹೇಳಿಕೊಂಡು ಹೊರಗಿನಿಂದ ಬಂದಂತಹ ವಿದ್ಯಾರ್ಥಿಗಳು, ಗೂಂಡಾಗಳು ಬಂದಿದ್ದಾರ ಅನ್ನೋದೇ ನಮ್ಮಲ್ಲಿ ಕಾಡ್ತಿರುವಂತಹ ಪ್ರಶ್ನೆ. ಯಾಕೆ ಅಂದ್ರೆ ಹಲವಾರು ವಿಡಿಯೋಗಳು ವೈರಲ್ ಆಯ್ತು. ಅದರಲ್ಲಿ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು, ಲಾಠಿ ಚಾರ್ಜ್ ಎಷ್ಟೇ ಆಗ್ತಾ ಇದ್ರು ಆ ವಿದ್ಯಾರ್ಥಿ ಇನ್ನೂ ಹೊಡಿರಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದ. ಒಬ್ಬ ನೀಟ್ ಆಸ್ಪಿರೆಂಟ್ ಆಗಿರ್ಬೋದು, ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, 1 ಬಾರಿ 2 ಬಾರಿ 3 ಬಾರಿ ಪೆಟ್ಟನ್ನ ತಡೆಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಒಬ್ಬ ಗೂಂಡಾಗೆ ಮಾತ್ರ ಎಷ್ಟು ಹೊಡೆದ್ರು ಕೂಡ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಹಾಗಾದ್ರೆ ಇಲ್ಲಿ ನಮ್ಮ ತಲೆಗೆ ಬರುವ ಕಟ್ಟಕಡೆಯ ಪ್ರಶ್ನೆ, ಬಂದಿದ್ದವರೆಲ್ಲರೂ ವಿದ್ಯಾರ್ಥಿಗಳ ಅನ್ನೋದೇ. ಇನ್ನು ಇಷ್ಟೆಲ್ಲ ಒಂದು ಕಡೆ ಇಟ್ರೆ, ಮತ್ತೊಂದು ಕಡೆ ರಾಜಕೀಯ ಹುನ್ನಾರ ಆಗ್ತಾ ಇದೆಯಾ ಅನ್ನೋ ಕ್ವಶನ್ ನಮ್ಗೆ ಯಾಕೆ ಬರುತ್ತೆ ಗೊತ್ತಾ? ಇತ್ತೀಚೆಗೆ ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಅವರು ಒಂದು ಪ್ರತಿಭಟನೆಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಲ್ಲಿ ಕೂಡ ನೀಟ್ ಇಂದ ಆಗಿರುವಂತಹ ಪ್ರಾಬ್ಲಮ್ಸ್ ಗಳಿಗೆ ಇವರು ಕೂಡ ನಮಗೆ ನ್ಯಾಯ ಬೇಕು ಅಂತ ರಸ್ತೆಗಿಳಿತಾರೆ. ಮೋದಿ ಮನೆ ಎದುರು ನಿಲ್ತಾರೆ. ಸಂಸತ್ ಅಧಿವೇಶನ ಆಗ್ತಾ ಇರುವಾಗ ಹೊರಗಡೆ ನಿಂತು ಬೇಕೇ ಬೇಕು, ನಮ್ಗೆ ನ್ಯಾಯ ಬೇಕು ಅನ್ನೋ ಮಾತುಗಳನ್ನ ಕೂಡ ಆಡ್ತಾರೆ. ನಮ್ಗೆ ಇಲ್ಲಿ ಬರುವಂತಹ ಒಂದು ಯೋಚನೆ ಏನಪ್ಪಾ ಅಂದ್ರೆ, ಸಂಸತ್ತಲ್ಲಿ ಅಧಿವೇಶನ ಆಗ್ತಾ ಇದೆ, ಒಬ್ಬ ಅಪೋನೆಂಟ್ ಲೀಡರ್ ಆಗಿ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಮುಖ್ಯಮಂತ್ರಿಗೆ ಇರುವಷ್ಟೇ ತಾಕತ್ತು, ಇರುವಷ್ಟೇ ಅಧಿಕಾರ ನಮ್ಮ ದೇಶದಲ್ಲಿ ಅಪೋನೆಂಟ್ ಲೀಡರ್ಗೆ ಕೂಡ ಇರ್ತದೆ. ಅವರು ಇದೇ ಪ್ರತಿಭಟನೆ, ಇದೇ ಮಾತನ್ನ ಯಾಕೆ ಸಂಸತ್ ಅಧಿವೇಶನದಲ್ಲಿ ಮಾತಾಡ್ಲಿಲ್ಲ? ಅಲ್ಲಿ ಮಾತಾಡ್ತಿದ್ರು ಇದೇ ಮಾತನ್ನ ಮಾತಾಡ್ತಿದ್ರಲ್ವಾ ಅನ್ನೋದು ನಮ್ಗೆ ಬರುವಂತಹ ಪ್ರಶ್ನೆ. ಅಧಿವೇಶನದಲ್ಲಿ ಮಾತನಾಡುವುದನ್ನ ಬಿಟ್ಟು ನಮ್ಮ ಪ್ರಧಾನಿಯ ಮನೆ ಎದುರು ಹೋಗಿ ನ್ಯಾಯ ಬೇಕು ಅಂತ ಕುಳಿತುಕೊಂಡ್ರೆ ನ್ಯಾಯ ಸಿಗುತ್ತಾ? ಇಲ್ಲ. ಎಲ್ಲಿ ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನ ನಾವು ಮಾಡ್ಬೇಕಾಗಿರುತ್ತೆ. ಈಗ ಎಲೆಕ್ಷನ್ ಸಮಯ ಹತ್ರ ಬರ್ತಾ ಇದೆ. ಇಷ್ಟೆಲ್ಲ ಏನು ಪ್ರತಿಭಟನೆ ಆಗ್ತಾ ಇರ್ಬೋದು, ನ್ಯಾಯ ಬೇಕು ಅನ್ನೋದಾಗಿರ್ಬೋದು, ಇದರ ಮಧ್ಯೆ ಧರ್ಮವನ್ನ ತರೋದಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ರಾಜಕೀಯ ಹುನ್ನಾರ, ಓಟ್ ಬೇಕು ಅನ್ನೋ ಹಂಬಲ ನಮಗೆ ಎದ್ದು ಕಾಣಿಸ್ತಾ ಇದೆ. ಒಂದು ರೀತಿಯ ಆಮಿಷ ಅಂತಾನೆ ಇದನ್ನ ಹೇಳ್ಬೋದಾಗಿದೆ. ಇಷ್ಟೆಲ್ಲ ವಿಷಯವನ್ನ ಹೇಳಿದೆ ಅಲ್ಲ, ಮೊದಲಿಗೆ ನಾನೊಂದು ಪ್ರಶ್ನೆಯನ್ನ ಕೇಳಿದ್ದೆ, ಯಾರು ಅಮಾಯಕರು ಅಂತ. ನಿಜವಾದ ಅಮಾಯಕರು ಯಾರು ಗೊತ್ತಾ? ವೋಟ್ ಹಾಕಿದ ಜನತೆಯೇ ನಿಜವಾದ ಅಮಾಯಕರು. ಇದು ಈ ಹೊತ್ತಿನ ವಿಶೇಷ ಸುದ್ದಿಯಾಗಿತ್ತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿ ನ್ಯೂಸ್ 24 ಕನ್ನಡ. ನಾನು ಸಂಗೀತಾ ಭಟ್. ನಮಸ್ಕಾರ.